ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ ಗೌಡ ಅವರೇ, ಶಾಸಕರಾದಂಥ ಹರೀಶ್ ಗೌಡ ಅವರೇ, ಶ್ರೀರಂಗಪಟ್ಟಣ ಶಾಸಕರು ಎಸ್ಕಾಂ ಅಧ್ಯಕ್ಷರು ಆದಂಥ ಶ್ರೀ ರಮೇಶ್ ಬಂಡಿಸಿದ್ದೇಗೌಡ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರೇ, ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರೇ, ನಂಜುಂಡಸ್ವಾಮಿ ಅವರೇ, ಯಾರ್ರಿ ನೀವು ಕೂತ್ಕೊಳ್ಳಕ್ಕಾಗಲ್ವಾ? ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಮೂರ್ತಿಯವರೇ, ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ವಿಜಯಕುಮಾರ್ ಅವರೇ, ಈಗ ತಾನೇ ಪದಗ್ರಹಣ ಮಾಡಿದಂಥ ಮೈಸೂರು ನಗರ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಸೈಯದ್ ಅಬ್ರಾರ್ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರು ವಕ್ತಾರರು ಆದಂಥ ಶ್ರೀ ಲಕ್ಷ್ಮಣ್ ಅವರೇ, ಮೈಸೂರು ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಮಾಜಿ ಮೇಯರ್ಗಳು, ಕಾರ್ಪೊರೇಟರ್ಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಮೈಸೂರು ನಗರದ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಪದಗ್ರಹಣವನ್ನು ಮಾಡಿದ್ದಾರೆ. ಅವರಿಗೆ ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡರು, ಕರ್ನಾಟಕ ಯುವ ಕಾಂಗ್ರೆಸ್ಸಿನ ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧಿಸಿದ್ದಾರೆ. ಅವರೆಲ್ಲರೂ ಕೂಡ ಬದ್ಧತೆಯಿಂದ ಸ್ವೀಕಾರ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯುವ ಕಾಂಗ್ರೆಸ್
ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. 1960ರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿಂದ ಈಚೆಗೆ ದೇಶದ ರಾಜಕೀಯ ಸ್ಥಿತ್ಯಂತರಗಳಲ್ಲಿ ತನ್ನದೇ ಆದಂಥ ಪಾತ್ರವನ್ನು ವಹಿಸಿಕೊಂಡು ಬಂದಿದೆ. ಕಾಂಗ್ರೆಸ್ ಪಕ್ಷ ಬಹಳ ಹಳೆಯ ರಾಜಕೀಯ ಪಕ್ಷ. 1885ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಈಚೆಗೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ದೇಶಕ್ಕೆ ಇವತ್ತು ಬ್ರಿಟಿಷ್ನವರ ಗುಲಾಮಗಿರಿಯಿಂದ ನಾವೆಲ್ಲರೂ ಕೂಡ ಸ್ವತಂತ್ರರಾಗಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತಕ್ಕಂಥದ್ದನ್ನ ನಾವು ಮೊದಲು ತಿಳ್ಕೋಬೇಕಾಗ್ತದೆ. ನಾನು ಅನೇಕ ಸಾರಿ ಹೇಳಿದ್ದೇನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ದೇಶವನ್ನು ಆಳ್ತಾ ಇರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ಬದಲಾಗಿ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಶಾಮೀಲಾಗಿ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸ. 1925ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ RSS ಪ್ರಾರಂಭ ಆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೀತಾರೆ. RSS 1925ರಲ್ಲೇ ಅದು RSS ಪ್ರಾರಂಭ ಆದರೂ ಕೂಡ ಯಾವತ್ತೂ ಕೂಡ ಎಡಗೆ ವಾರ ಆಗಲಿ ಅವರ ನಂತರ RSS ಅಧ್ಯಕ್ಷರಾದಂಥ ಗುರೂಜಿ ಅವರಾಗ್ಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ಇದನ್ನ ನಮ್ಮ ಎಲ್ಲ ಯುವಕ ಮಿತ್ರರು ಇದನ್ನ ಅರ್ಥ ಮಾಡ್ಕೋಬೇಕು. ಸಾವಿರದ 1950ನೇ ಇಸ್ವಿನಲ್ಲಿ ಅವರ ರಾಜಕೀಯ ಪಕ್ಷ ಪ್ರಾರಂಭ ಆಯಿತು, ಜನಸಂಘ ಅಂತೇಳಿ. ರಾಜಕೀಯ ಪಕ್ಷ ಪ್ರಾರಂಭ ಆಯಿತು RSSನವರು. ಆಮೇಲೆ 1980ರಲ್ಲಿ ಭಾರತೀಯ ಜನತಾ ಪಕ್ಷ ಅಂತೇಳಿ ಮಾರ್ಪಾಡಾಯಿತು. ನೀವು ಯಾವತ್ತೇ ನೋಡಿ ಭಾರತೀಯ ಜನತಾ ಪಕ್ಷ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡೋದಿಲ್ಲ.
ಮಾಡಿಸಿದ್ದೀರಾ? ಭಾರತೀಯ ಜನತಾ ಪಕ್ಷದವರು ಬಹಳ ಮಾತನಾಡ್ತಾರೆ. ದೇಶಭಕ್ತಿ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ದೇಶ ಅಭಿವೃದ್ಧಿ ಬಗ್ಗೆ ಬಹಳ ಮಾತನಾಡ್ತಾರೆ. ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ದೇಶಭಕ್ತಿ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದನ್ನ ಪ್ರಶ್ನೆ ಮಾಡಬೇಕು. ಬಹಳ ಬಿಂಬಿಸ್ತಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರು, RSSನವರು, ಬಜರಂಗ ದಳದವರು, ಹಿಂದೂ ಮಹಾಸಭಾದವರು ಅವ್ರು ಮಾತ್ರ ದೇಶಭಕ್ತರು ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಅವರು ಯಾವತ್ತೂ ಕೂಡ ಇಡೀ ಸಮಾಜವನ್ನ, ಭಾರತೀಯ ಸಮಾಜವನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ. ಒಟ್ಟಿಗೆ ಪ್ರಯತ್ನವನ್ನ ಮಾಡಲ್ಲ. ನರೇಂದ್ರ ಮೋದಿಯವರ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾರೆ, ಬಿಜೆಪಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, सबका साथ सबका विश्वास सबका विकास ಇದನ್ನು ಹೇಳ್ತಾರೆ. ಆದರೆ ಅವರ ನಡವಳಿಕೆ, ಅವರ ಉದ್ದೇಶ ಇದಲ್ಲ. ಸಬ್ಕಾ ಸಾಥ್ ಅಲ್ಲ. ಇವತ್ತು 543 ಜನ ಲೋಕಸಭಾ ಸದಸ್ಯರಿದ್ದಾರೆ. ಒಬ್ಬರು ಮುಸ್ಲಿಮಾನರಿದ್ದಾರೆ, ಒಬ್ಬ ಮುಸಲ್ಮಾನ ಸದಸ್ಯರಿದ್ದಾರೆ. 543 ಜನ. ಅದರಲ್ಲಿ ಬಿಜೆಪಿಯವರು 240ಕ್ಕೂ ಹೆಚ್ಚು ಜನ ಇದ್ದಾರೆ. ಒಬ್ಬರು ಇದ್ದಾರೆ ಬಿಜೆಪಿಯವರು. ಮುಸಲ್ಮಾನ್ ಜಾತಿಗೆ ಸೇರಿದವರು ಒಬ್ಬರು ಇದ್ದಾರೆ. ಮತ್ತೆ ಸಬ್ಕಾ ಸಾಥ್ ಅಂತ ಹೇಳೋದಿದೆಯಲ್ಲ, ಅದು ರಾಜಕೀಯವಾಗಿ ಬಳಸ್ತಕ್ಕಂಥ ಪದ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವರೇ ಭಾರತೀಯ ಜನತಾ ಪಕ್ಷದವರು. ಅವರು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತಕ್ಕಂಥದ್ದಾಗ್ಲಿ, ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥದ್ದಾಗ್ಲಿ ಅದನ್ನು ಯಾವತ್ತೂ ಕೂಡ ಮಾಡಲ್ಲ. ಬಹಳ ಕಡೆ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ಮಾಡಿದ್ರು, ಅವರನ್ನ ಕ್ರಿಮೇಷನ್ ಮಾಡಲಿಕ್ಕೆ ಜಾಗ ಕೊಡ್ಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಅಂತ ಎಲ್ಲ ಹೇಳ್ತಾರೆ. ಬಹಳ ಜನಕ್ಕೆ ಗೊತ್ತಿಲ್ಲ, ತಿಳ್ಕೋಬೇಕು, ನೀವು ಎಲ್ಲ ಹೇಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೇ ಸ್ವತಃ ಅವರ ಸ್ನೇಹಿತರಿಗೆ ಬರೆದಂತ ಪತ್ರದಲ್ಲಿ ಯಾರು ನನ್ನ ಸೋಲಿಸಿದ್ರು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಅಂತಂದ್ರೆ ಅದಕ್ಕೆ ಅವರು ಕೊಡ್ತಕ್ಕಂಥದ್ದು ಸ್ನೇಹಿತರು ಬಂದಿರತಕ್ಕಂಥ ಪತ್ರ RSS ನ ಹಿಂದೂ ಮಹಾಸಭಾದ ಸಾವರ್ಕರ್ ಮತ್ತು CPI ಕಮ್ಯುನಿಸ್ಟ್ ನ ರಂಗ. ಇದು ಅವರೇ ಬರೆದಿರೋದು. ಯಾಕಂದ್ರೆ ಪದೇ ಪದೇ ಹೇಳ್ತಾರೆ
ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಕಾಂಗ್ರೆಸ್ನವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ನೇಹಿತರಿಗೆ ಬರೆದಂತ ಪತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇದು. ನಾನು ಹೇಳಿರೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ನೀವೆಲ್ಲರೂ ಕೂಡ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಈ ದೇಶದ ವಾರಸುದಾರರು ನಾವೇ ಅಂತಕ್ಕಂಥ ಈ ಜನರಲ್ಲಿ ತಪ್ಪು ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನಕ್ಕೆ ಬದ್ಧವಾಗಿ ಇರ್ತಕ್ಕಂಥ ಯಾವುದಾದರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ. ಸಂವಿಧಾನದ ರಕ್ಷಣೆ, ಪ್ರಜಾಪ್ರಭುತ್ವದ ರಕ್ಷಣೆ, ಸಾಮಾಜಿಕ ನ್ಯಾಯದ ರಕ್ಷಣೆ, ಜಾತ್ಯತೀತ ತತ್ವದ ರಕ್ಷಣೆ, ಇದನ್ನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್. ಜಾತ್ಯತೀತಕ್ಕೆ ಈಗ ಇತ್ತೀಚೆಗೆ ಯಾರೋ ಹೇಳಿದ್ರು, ನಮ್ಮ ಮಂಜುನಾಥ್ ಗೌಡ ಹೇಳ್ದ ಕಾಣಿಸುತ್ತೆ. ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಅವ್ರು ಯಾರು RSS ನವರ ಹೊಸಬಾಳೆ ಅವ್ರು ಹೇಳ್ತಾರೆ, ಸಂವಿಧಾನದಲ್ಲಿರ್ತಕ್ಕಂಥ ಪದ ಸೋಷಿಯಲಿಸಂ ಅಂಡ್ ಸೆಕ್ಯುಲರಿಸಂ ಅನ್ನ ತೆಗೆದುಹಾಕಬೇಕು. ಸೋಷಿಯಲಿಸಂ, ಸೆಕ್ಯುಲರಿಸಂ ಪದ ತೆಗೆದುಹಾಕಬೇಕು. ಯಾಕಂತಂದ್ರೆ ಅವರು ಸೋಷಿಯಲಿಸಂ ಪರವಾಗೂ ಇಲ್ಲ, ಸೆಕ್ಯುಲರಿಸಂ ಪರವಾಗೂ ಕೂಡ ಇಲ್ಲ. ನೋಡಿ, ಎಷ್ಟೇ ಅದಿಮಿಟ್ಟಿಕೊಂಡ್ರು ಕೂಡ ಹೊರಗಡೆ ಬಂದ್ಬಿಡ್ತದೆ ಒಂದೊಂದ್ಸಾರಿ. ಅವರು ನಂಬ್ಕೊಂಡಿರ್ತಕ್ಕಂಥ ವಿಚಾರಗಳಿದ್ದಾವಲ್ಲ, ಅವರ ಸಿದ್ಧಾಂತ ಇದೆಯಲ್ಲ, ಅವು ಎಷ್ಟೇ ಅದಿಮಿಟ್ಟಿಕೊಂಡ್ರು ಕೂಡ ಹೊರಗಡೆ ಬಂದ್ಬಿಡ್ತವೆ. ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲ. ಮತ್ತೆ ಯಾವುದರಲ್ಲಿ ನಂಬಿಕೆ ಇದೆ? ಅವರು ಸಮಾಜ ಹೀಗೇ ಇರಬೇಕು, ಅಸಮಾನತೆಯಿಂದ ಕೂಡಿರ್ಬೇಕು, ಜಾತಿ ವ್ಯವಸ್ಥೆಯಿಂದ ಕೂಡಿರ್ಬೇಕು, ಧರ್ಮಗಳು ಸಂಘರ್ಷವನ್ನು ಮಾಡುತ್ತಲೇ ಇರಬೇಕು, ಜಾತಿಗಳು ಸಂಘರ್ಷವನ್ನು ಮಾಡುತ್ತಲೇ ಇರಬೇಕು. ಆಗ ಮಾತ್ರ ಇವರು ಸುಪ್ರಿಮೆಸಿಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಈ ಸುಪ್ರಿಮೆಸಿ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ, ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ಇರಲೇಬೇಕು, ಜಾತಿ ವ್ಯವಸ್ಥೆ ಇರಲೇಬೇಕು. ನಾವೆಲ್ಲರೂ ಕೂಡ ಜಾತ್ಯತೀತ ತತ್ವವನ್ನು ಒಪ್ಕೊಂಡಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯವನ್ನು ಒಪ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರ್ತಕ್ಕಂಥವ್ರು. ಅದರ ರೀತಿ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಯುವಕರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಸಿದ್ಧಾಂತದಲ್ಲಿ ರಾಜಿ ಆಗಬಾರದು. ಸಿದ್ಧಾಂತ ಇದೆಯಲ್ಲ, ಕಾಂಗ್ರೆಸ್ಸಿನ ಸಿದ್ಧಾಂತ ಇದೆಯಲ್ಲ, ಅದರಲ್ಲಿ ರಾಜಿ ಆಗಬಾರದು. ಬಿಜೆಪಿಗೆ ಯಾವ ಸಿದ್ಧಾಂತನೂ ಇಲ್ಲ, ರಾಜಕೀಯ ಸಿದ್ಧಾಂತ ಇಲ್ಲವೇ ಇಲ್ಲ ಅವರಿಗೆ. JDSಗೂ ರಾಜಕೀಯ ಸಿದ್ಧಾಂತ ಇಲ್ಲ. ಅದೇನೋ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲ JDS. ಕೆಲವು ಪ್ರದೇಶಗಳಲ್ಲಿರ್ತಕ್ಕಂಥ ಪಕ್ಷ ಅದು JDS. ಅವರು ಕನಸು ಕಾಣ್ತಾರೆ, ಈ ದೇಶದ ಪ್ರಧಾನಿ ಆಗಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಯಾವತ್ತೂ ಕೂಡ ಅವರು ಸ್ವತಂತ್ರವಾಗಿ JDSನವರು ಮುಖ್ಯಮಂತ್ರಿ ಆಗಿಲ್ಲ, ಅಧಿಕಾರಕ್ಕೆ ಬಂದಿಲ್ಲ.
ಅಷ್ಟೇ ಯಾಕೆ ಬಿಜೆಪಿನೇ ಕರ್ನಾಟಕದಲ್ಲಿ 2 ಬಾರಿ ಅಧಿಕಾರ ಮಾಡಿದೆ. ಯಾವತ್ತೂ ಕೂಡ ಅವರು ಜನರ ಆಶೀರ್ವಾದವನ್ನು ಪಡೆದು ಮೆಜಾರಿಟಿಯನ್ನು ಪಡೆದು ಅಧಿಕಾರದಲ್ಲಿ ಇಲ್ಲ. 2006ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಯಾರ ಬೆಂಬಲದಿಂದ ಆದರು? ಬಿಜೆಪಿಯವರ ಬೆಂಬಲದಿಂದ ಆದರು. ಆಮೇಲೆ 2018ರಲ್ಲಿ ಮುಖ್ಯಮಂತ್ರಿ ಆದರು. ಯಾರ ಬೆಂಬಲದಿಂದ ಆದರು? ಕಾಂಗ್ರೆಸ್ ಬೆಂಬಲದಿಂದ ಆದರು. ಬಿಜೆಪಿಯವರು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವತ್ತು ಬಹುಮತ ಬಂದಿತ್ತು ಅವರಿಗೆ? 103 ಸ್ಥಾನಗಳನ್ನು ಗೆದ್ದಿದ್ರ? ಇಲ್ಲ. 2018ರಲ್ಲಿ ಬಹುಮತ ಬಂದಿತ್ತು ಅವರಿಗೆ? ಇಲ್ಲ. ಆದ್ರೂ ಮುಖ್ಯಮಂತ್ರಿ ಆದರು. ಯಾಕಾದ್ರು? ಆಪರೇಷನ್ ಕಮಲ. ಆಪರೇಷನ್ ಕಮಲ ನಮ್ಮ MLAಗಳನ್ನ ಕೊಂಡುಕೊಂಡು ಮುಖ್ಯಮಂತ್ರಿ ಆದರೂ ಹೊರತು ಜನರ ಆಶೀರ್ವಾದವನ್ನ ಪಡೆದು ಮುಖ್ಯಮಂತ್ರಿ ಆಗಲಿಲ್ಲ. ಇದು ತಿಳ್ಕೋಬೇಕು. ಜನ ಯಾವತ್ತು ಕರ್ನಾಟಕದ ಜನ ಭಾರತೀಯ ಪಕ್ಷವನ್ನ ಒಪ್ಕೊಂಡಿಲ್ಲ. ಎಲ್ಲಾ ಕಾಲದಲ್ಲೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಆಮೇಲೆ ಯಾವತ್ತೂ ಕೂಡ ಅವರು ಕೂಡ ಹೇಳ್ತಾರೆ ಕನ್ಫ್ಯೂಸ್ ಮಾಡಕ್ಕೆ, ಗೊಂದಲ ನಿರ್ಮಾಣ ಮಾಡಲಿಕ್ಕೆ, ಜನರಲ್ಲಿ ಗೊಂದಲ ನಿರ್ಮಾಣ ಮಾಡೋದು. ಏನಪ್ಪಾ ಅಂತಂದ್ರೆ ನಾವು ಸೆಕ್ಯುಲರಿಸಂ ಪರ ಇದ್ದೀವಿ, ಸಿದ್ದರಾಮಯ್ಯ ಒಬ್ಬನೇ ಅಲ್ಲ, ರಾಹುಲ್ ಗಾಂಧಿ ಅವರು ಒಬ್ಬರೇ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರೇ ಅಲ್ಲ, DK ಶಿವಕುಮಾರ್ ಒಬ್ಬರೇ ಅಲ್ಲ, ನಾವು ಕೂಡ ಇದ್ದೀವಿ ಸೆಕ್ಯುಲರಿಸಂ ಪರ. ಯಾವತ್ತಾರು ಕೂಡ ಸೆಕ್ಯುಲರಿಸಂ ಪರ ಇದ್ದಾರ? ಈ ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನ ಯಾವ್ಯಾವಾಗ ಕಾಂಗ್ರೆಸ್ ಕೊಟ್ಟಿದೆ ಎಲ್ಲಾ ಕಾಲದಲ್ಲೂ ಕೂಡ ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ಕಾಲದಲ್ಲೂ 1926 ಸಂವಿಧಾನ ಜಾರಿಗೆ ಬಂತು. ಆಗ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರಲಿಲ್ಲ. ಅದನ್ನು ಕೊಡ್ಲಿಕ್ಕೆ ಮಾಡಿದವರು ಯಾರು? ಜವಾಹರ್ಲಾಲ್ ನೆಹರೂರವರು. ಮೊದಲನೇ ತಿದ್ದುಪಡಿ ಸಂವಿಧಾನಕ್ಕೆ ಅದನ್ನು ಮಾಡಿ ಜಾರಿಗೆ ತಂದವರು ಜವಾಹರ್ಲಾಲ್ ನೆಹರೂರವರು. 1953ರಲ್ಲಿ ಕಾಕಾ ಕಾಲೇಕರ್ ವರದಿಯನ್ನು ಆಯೋಗವನ್ನು ರಚನೆ ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ. ಅದು ಜಾರಿ ಆಗಲಿಲ್ಲ, ಅದು ಬೇರೆ ವಿಚಾರ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಮಂಡಲ್ ಕಮಿಷನ್ ವರದಿಯನ್ನ ಜಾರಿಗೆ ಕೊಟ್ಟವರು ಯಾರು? ಅದನ್ನು ವಿರೋಧ ಮಾಡಿದವರು ಯಾರು? ಮಂಡಲ್ ಕಮಿಷನ್ ಅನ್ನ ಜಾರಿ ಮಾಡಿದವರು ನರಸಿಂಹರಾಯರು. 1993ನೇ ಇಸ್ವಿನಲ್ಲಿ ಜಾರಿಯಾಯಿತು. 1979ನೇ ಇಸ್ವಿನಲ್ಲಿ ಮಂಡಲ್ ಕಮಿಷನ್ ಆಯೋಗ ರಚನೆಯಾಯಿತು. 1980ನೇ ಇಸ್ವಿನಲ್ಲಿ ವರದಿ ಕೊಟ್ಟರು. ಅದನ್ನ ಸುಪ್ರೀಂ ಕೋರ್ಟ್ನವರು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನ ರಚನೆ ಮಾಡಿ ಅದನ್ನು ಎತ್ತಿಡಿದ ಮೇಲೆ 27% ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ರಿಸರ್ವೇಶನ್ ಅನ್ನ ಕೊಟ್ಟವರು ಕಾಂಗ್ರೆಸ್ನವರು. ನರಸಿಂಹರಾಯರು ಯಾವ ಪಾರ್ಟಿ ಎಲ್ಲ ತಿಳ್ಕೋಬೇಕು. ಎಲ್ಲ ಇತಿಹಾಸ ಅಂಬೇಡ್ಕರ್ ಅದಕ್ಕೆ ಹೇಳಿದ್ದು. ಯಾರಿಗೆ ಇತಿಹಾಸ ಗೊತ್ತಿರಲ್ಲ
ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ತಿಳ್ಕೋಬೇಕಾಗತ್ತೆ. ನಿಮಗೆ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಅಂದ್ರೆ IIT, IIM ಇಲ್ಲಿ ರಿಸರ್ವೇಶನ್ ತಂದವರು ಯಾರು? ಇದೇ ಕಮಂಡಲವಾದಿಗಳು, ಇದೇ ಮನುವಾದಿಗಳು. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅರ್ಜುನ್ ಸಿಂಗ್ ಅವರು ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್ ಆಗಿರುವಾಗ ಆಗ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಮೀಸಲಾತಿಯನ್ನು ತಂತು. ಇಲ್ಲಿ 73, 74 ತಿದ್ದುಪಡಿಗಳನ್ನು ತಂದವರು ಯಾರು? ಯಾರಪ್ಪ? ರಾಜೀವ್ ಗಾಂಧಿ. ಅಲ್ಲಿಯವರ ಮಹಿಳೆಯರಿಗೆ ನೀವು ಮೀಸಲಾತಿ ಇರಲಿಲ್ಲ, ಅಲ್ಲಿಯವರಿಗೆ ಮೀಸಲಾತಿ ಇರಲಿಲ್ಲ. ತಮಾಷೆ ಇಲ್ಲ ಇದು. ನೀವು ಮಹಿಳೆಯರೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಮಹಿಳೆಯರಿಗೆ ಎಲ್ಲ ಸೆಕ್ಷನ್ಗಳಲ್ಲೂ ಕೂಡ ಮೀಸಲಾತಿಯನ್ನು ಮಾಡಬೇಕು ಅಂತ ಮಾಡಿದ್ದು 73, 74 ತಿದ್ದುಪಡಿಗಳು. ಇದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತಂದವರು ರಾಜೀವ್ ಗಾಂಧಿಯವರು. ಇದು ಜಾರಿ ಆದ್ಮೇಲೆ ಸೋನಿಯಾ ಗಾಂಧಿ ಅವರು, ಯಾಕಂತಂದ್ರೆ 33% ಇತ್ತು ಆಗ, 73, 74 ತಿದ್ದುಪಡಿ ತಂದಾಗ ಅದನ್ನ 50% ಮಾಡಿದವರು ಸೋನಿಯಾ ಗಾಂಧಿಯವರು. ಗೊತ್ತಾಯ್ತೇನ್ರಮ್ಮ? ಎಲ್ಲ ತಿಳ್ಕೋಬೇಕು ನೀವು. ಮತ್ತೆ ಬಿಜೆಪಿಯವರು ಈಗ ನಾವೆಲ್ಲ ಒತ್ತಡ ಹಾಕಿದ ಮೇಲೆ ಪಾರ್ಲಿಮೆಂಟ್ ನಲ್ಲಿ, ಅಸೆಂಬ್ಲಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡ್ತೀವಿ ಅಂತ ಹೊರಟಿದ್ದಾರೆ. ಅದು ಈಗಲ್ಲ ಮುಂದಿನ ಲೋಕಸಭಾ ಚುನಾವಣೆಗೆ. ಯಾಕೆ ಈಗಲೇ ಕೊಟ್ಬಿಟ್ಟಿದ್ದೇನಾಗಿತ್ತು? ನನ್ನ ಪ್ರಕಾರ ಮಹಿಳೆಯರು ಸಮಾಜದಲ್ಲಿ 50% ಇದ್ದಾರೆ. 33 50% ಕೊಡಬೇಕು. ಯಾಕಂದ್ರೆ ನಾವು ಅನೇಕ ಕಡೆಗಳಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮೀಸಲಾತಿ ಇದೆ. ಇವ್ರಿಗೆಲ್ಲ ಕೊಡಕ್ಕಾಗಲ್ಲ. ಮೀಸಲಾತಿ ಬರದೇ ಹೋದ್ರೆ ಭಾರಿ ಕಷ್ಟ ಆಗ್ತದೆ. ಈಗ ನೋಡಿ, ಎಷ್ಟು ಜನ ಮಹಿಳೆಯರಿದ್ದಾರಪ್ಪ? 60 ಮಹಿಳೆಯರು. 65 ಜನದಲ್ಲಿ 32 ಜನ, 33 ಜನ ಮಹಿಳೆಯರು ಇರಬೇಕು. ಲೋಕಿ ಅವರು ಹೇಳ್ತಾ ಇದ್ರು 60% ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಇರಲೇಬೇಕು ಅಂತ. ಆದ್ರಿಂದ ನೀವೆಲ್ಲ ತಿಳ್ಕೋಬೇಕು. ನಾನು ಒಂದು ಮಾತನ್ನ ನಿಮಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಈಗಾಗಲೇ ಯಾರು ಹೇಳಿದ್ರು, ಚುನಾವಣೆ ನಡೆದು ಆಗ್ಬಿಟ್ಟಿದೆ. ಇವನು ತನ್ವೀರ್ ಸೇಠ್ ಹೇಳ್ದ, ತನ್ವೀರ್ ಸೇಠ್ ಚುನಾವಣೆ ಆಗ್ಬಿಟ್ಟದೆ. ಚುನಾವಣೆ ಆದ್ಮೇಲೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಸೋತವರು ಗೆದ್ದವರು ಎಲ್ಲ ಗುಂಪುಗಳು ಮಾಡಬಾರ್ದು. ಗುಂಪುಗಳು ಮಾಡೋದ್ರಿಂದ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ಕಾರಣಕ್ಕೂ ಕೂಡ ಗುಂಪುಗಳನ್ನು ಮಾಡಬಾರದು. ಮತ್ತೆ ಒಬ್ಬ ನಾಯಕರನ್ನ ಹಿಡ್ಕೊಂಡು ಹೋಗ್ಬಾರ್ದು, ನನ್ನನ್ನು ಹಿಡ್ಕೊಂಡು ಹೋಗ್ಬಾರ್ದು. ನಾನು ಯಾವತ್ತೂ ಹೇಳಿಲ್ಲ ಯುವ ಜನತಾದವರೆಲ್ಲ ನನ್ನ ಜೊತೆ ಬರ್ರಿ ಅಂತ ಯಾವತ್ತೂ ಕರೆದಿಲ್ಲ. ಯಾರಿಗೂ ಕರೆದಿಲ್ಲ, ನನ್ನ ಜೊತೆ ಬರ್ರಿ ಅಂತ ಕರೆದಿಲ್ಲ. ನಾವು ಎಲ್ಲರೂ ಕೂಡ ಸಿದ್ಧಾಂತದ ಪರವಾಗಿ ಇರಬೇಕು.
ಸಿದ್ಧಾಂತದ ಪರವಾಗಿರಬೇಕು. ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರದು. ಆಯ್ತಾ? ಗುಂಪುಗಾರಿಕೆ ಇರಲೇಬಾರದು. ಚುನಾವಣೆ ನಡೀತದೆ. ಚುನಾವಣೆ ನಡೆದ ಮೇಲೆ ಎಲ್ಲರೂ ಕೂಡ ಸೋದರರಂತೆ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಗುಂಪುಗಾರಿಕೆಯನ್ನು ಮಾಡಬಾರದು. ಗುಂಪುಗಾರಿಕೆಯಿಂದ ಮಾಡೋದ್ರಿಂದ ನೀವು ರಾಜಕೀಯವಾಗಿ ಬೆಳೀಲಿಕ್ಕೆ ಕಷ್ಟ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆಮೇಲೆ ನಾವು ಕಾಂಗ್ರೆಸ್ ಪಕ್ಷ ಬರೀ ಸಾಮಾಜಿಕ ನ್ಯಾಯ ಬೋಧನೆ ಮಾಡೋದಲ್ಲ. ಈಗ ನಾನು 2013ರಿಂದ 2018 ಮುಖ್ಯಮಂತ್ರಿ ಆಗಿದ್ದೆ. 2000 ಮೇ 20ರಿಂದ 2023 ಮೇ 20ರಿಂದ ಮತ್ತೆ ಮುಖ್ಯಮಂತ್ರಿ ಆಗಿದ್ದೆ. ಎರಡೂ ಅವಧಿನಲ್ಲಿ ಈ ಅಸಮಾನತೆಯನ್ನ ತೆಗೆದುಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಜಾತಿನೂ ಹೋಗಲ್ಲ, ಅಲ್ಲಿವರೆಗೆ ವರ್ಗನೂ ಹೋಗಲ್ಲ, ಅಲ್ಲಿವರೆಗೆ ಸ್ವಾಭಿಮಾನವೂ ಕೂಡ ಬೆಳೆಯಲ್ಲ. ಯಾಕಂತಂದ್ರೆ ಬಹಳ ವರ್ಷ ನಾವು ಗುಲಾಮರಾಗಿ ಇದ್ಬಿಟ್ಟಿದೀವಿ. ಬ್ರಿಟಿಷ್ನವ್ರ ಗುಲಾಮರಾಗಿ, ಮೊಘಲರ ಗುಲಾಮರಾಗಿ ಇದ್ಬಿಟ್ಟಿದೀವಿ. ನಮ್ಮಲ್ಲಿ ಈ ಗುಲಾಮಗಿರಿ ಮನೆ ಮಾಡ್ಕೊಂಡ್ಬಿಟ್ಟದೆ. ಗುಲಾಮಗಿರಿ ಮನೆ ಮಾಡ್ಕೊಂಡ್ಬಿಟ್ಟಿದೆ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಮೇಲ್ಜಾತಿ ಒಬ್ಬ ಬಂದ್ರೆ ಅವನಿಗೆ ಬುದ್ಧಿಸ್ವಾಮಿ ಅಂತೀವಿ. ಅವ್ನು ಬಡವನಾದ್ರೂ ಕೂಡ ಬುದ್ಧಿಸ್ವಾಮಿ ಅಂತೀವಿ. ಅದೇ ಒಬ್ಬ ದಲಿತ ವಿದ್ಯಾವಂತನಾದ್ರೂ ಕೂಡ, ಶ್ರೀಮಂತನಾದ್ರೂ ಕೂಡ ಅವನ್ನ ಸಿಂಗುಲರ್ ನಲ್ಲಿ ಮಾತಾಡಿಸ್ತಾರೆ. ಇದೇ ಗುಲಾಮಗಿರಿಯ ಸಂಕೇತ. ಗೊತ್ತಾಯ್ತಾ? ಈಗ ಈ ಗುಲಾಮಗಿರಿ ಸಂಕೇತ ಹೋಗ್ಬೇಕಾದ್ರೆ ಶಿಕ್ಷಣ ಬರಬೇಕು, ವೈಚಾರಿಕತೆ ಬೆಳೆಸ್ಕೋಬೇಕು. ಶಿಕ್ಷಣ, ವೈಚಾರಿಕತೆ. ಅದಕ್ಕೆ ನಾನು ಯಾವಾಗಲೂ ಕೂಡ ನನ್ನ ಅನುಭವ ಹೇಳ್ತಾ ಇರ್ತೀನಿ. ಏನಪ್ಪಾ ಅಂತಂದ್ರೆ, ನಾನು BSc ಓದುವಾಗ, ಲಾ ಓದುವಾಗ ಈ ಮನೆಯಲ್ಲಿ ಇರ್ತಿದ್ವಲ್ಲ ದನಕರುಗಳು, ಎಮ್ಮೆಗಳು, ದನಕರುಗಳು, ಅವಕ್ಕೆಲ್ಲ ನೀರು ಹಾಕೋದು, ನೀರು ಕುಡಿಸೋದು, ಆ ಕೆಲಸ ಮಾಡ್ತಿದ್ದೆ. ಬಾವಿನಲ್ಲಿ ಹೋಗಿ ನೀರು ಸೇರ್ಕೊಂಡ್ಬಂದು ಹಾಕ್ತಿದ್ದೆ. ನಮ್ಮ ಮನೆ ಪಕ್ಕದಲ್ಲಿ ಬಾವಿ ಇತ್ತು. ಆ ಬಾವಿನಲ್ಲಿ ಬಿಂದಿಗೆ, ಅಲ್ಲಿ ಬಾವಿನಲ್ಲಿ ನೀರೆಲ್ಲ ತಗೊಳ್ಬೇಕಾದ್ರೆ ಸೆತ್ತೆ ಎಲ್ಲ ತುಂಬ್ಕೊಬಿಟ್ಟಿರೋದು, ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಸೆತ್ತೆ ಹಾಕ್ಬಿಟ್ಟಿರೋದು, ಸೆತ್ತೆ ಎಲ್ಲ ನೀರನ್ನೆಲ್ಲ ಮುಚ್ಕೊಬಿಟ್ಟಿರೋದು. ಆಗ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಕಸ ಎಲ್ಲ ಹೋದ್ಮೇಲೆ ಆಮೇಲೆ ನೀರು ತಗತ್ತಿದ್ದು, ಆಮೇಲೆ ಮತ್ತೆ ಸೇರ್ಕೊಳ್ಳೋದು. ಅದು ನಮ್ಮ ಜಾತಿ ವ್ಯವಸ್ಥೆ ಹೆಂಗೆ ಅಂತಂದ್ರೆ, ಸ್ವಲ್ಪ ಸುಧಾರಣೆಗಳನ್ನು ಮಾಡಿದಾಗ, ಸುಧಾರಕರು ಬಂದಾಗ ಸ್ವಲ್ಪ ಜಾತಿ ಸಡ್ಲ ಆಗ್ತದೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಹೆಂಗೆ ಬಾವಿನಲ್ಲಿ ನೀರು ಹೆಂಗೆ ಸೇರ್ಕತ್ತದೆ ಅದೇ ರೀತಿ ಸೇರ್ಕತ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ. ಅದಕ್ಕೆ ವಿದ್ಯಾವಂತರಾದ್ರೆ, ಅಸಮಾನತೆ ಹೋದ್ರೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ನಿಮಗೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ, ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ಎಲ್ಲ ಜನರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಶಕ್ತಿ ಬಂದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲವೇ ಸಾರ್ಥಕ ಆಗಲ್ಲ. ಅವರು 1949 ನವೆಂಬರ್ 25ನೇ ತಾರೀಕು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ.
ನೀವೆಲ್ಲ ಅರ್ಥ ಮಾಡ್ಕೊಂಡು ಓದಬೇಕು. ನೀವೆಲ್ಲ ಯುವಕರು ಓದಬೇಕು, ಅದನ್ನೆಲ್ಲ ಕಾನ್ಸ್ಟಿಟ್ಯೂಷನ್ ಓದಬೇಕು, ಜೊತೆಗೆ ಟೈಮ್ ಇನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ಕೂಡ ಓದಬೇಕು. ಕನ್ನಡದಲ್ಲಿ ಮಾಡಿಸಿದ್ದೀನಿ ನಾನು, ಕನ್ನಡದಲ್ಲಿ ಮಾಡಿಸಿದ್ದೀನಿ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ದೇಶದಲ್ಲಿ ನಾವು 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಇಂಥ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲಿಯವರಿಗೆ ಈ ಅಸಮಾನತೆಯನ್ನು ತೆಗೆದಾಕಲ್ಲ, ಅಲ್ಲಿವರೆಗೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ, ಇದು ಧ್ವಂಸ ಮಾಡ್ತಾರೆ. ಹುಷಾರಾಗಿರಿ ಅಂತ ಹೇಳಿದ ಎಚ್ಚರಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲೇ ಕೊಟ್ಟಿದ್ರು. ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದಿನ ಮುಂಚಿತವಾಗಿ, ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಇದೆಲ್ಲ ನೀವು ತಿಳ್ಕೋಬೇಕು. ಅದಕ್ಕೆ ಇತಿಹಾಸ ಎಲ್ಲ ತಿಳ್ಕೋಬೇಕು ಅಂತ ಹೇಳೋದು. ನೀವೆಲ್ಲ ಇತಿಹಾಸ ಓದಿದ್ರೆ ಗೊತ್ತಾಗ್ತದೆ. ಅದಕ್ಕೆ ನಾನು ಅನೇಕ ಭಾಗ್ಯಗಳ ಹೆಸರು, ಭಾಗ್ಯ ಅಂತ ಹೆಸರಿಟ್ಟಿದ್ದು, ಆದರೆ ಅನೇಕ ಭಾಗ್ಯಗಳನ್ನ ಕೊಟ್ಟೆ ನಾನು. ಈಗ ಅನ್ನಭಾಗ್ಯ ಕಾರ್ಯಕ್ರಮ, ಇದು ನನ್ನ ಅನುಭವದಿಂದ ಬಂದಂಥದ್ದು. ನಮ್ಮ ಊರಿನಲ್ಲಿ ಸುಮಾರು 80% ಜನ ಭತ್ತ ಬೆಳೆಯೋ, ಭತ್ತ ಕೃಷಿ ಜಮೀನುಗಳು, ಸುಮಾರು 15-20% ಮಾತ್ರ ತರಿ ಜಮೀನು ಇರೋದು ಕೆಲವರಿಗೆ. ಪಾಪ ಯಾರಿಗೆ ಖುಷ್ಕಿ ಜಮೀನು ಇರ್ತದೆ, ಅವರು ಒಂದು ತುತ್ತು ಅನ್ನಕ್ಕೋಸ್ಕರ ಯಾರ ಹತ್ರ ಗದ್ದೆಗಳಿದ್ದಾವೆ, ತರಿ ಜಮೀನಿದ್ದಾವೆ, ಅವ್ರ ಹತ್ರ ಬಂದು ಅನ್ನ ಮಾಡೋರ ಮನೆಯಲ್ಲಿ ನಿಂತ್ಕೊಳ್ಳೋದು ನಾನು ಕಣ್ಣಾರ ಕಂಡಿದ್ದೆ. ನಾನು ಮಕ್ಕಳುಗಳಿಗೆ ಬೇದಿಯಾದಾಗ, ಜ್ವರ ಬಂದಾಗ, ನೆಗಡಿ ಜ್ವರ ಬಂದಾಗ, ಇಂಥ ಸಣ್ಣ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಇನ್ನೊಬ್ಬರ ಮನೆ ಹತ್ರ, ಅನ್ನ ಮಾಡೋರ ಮನೆ ಹತ್ರ ಒಂದು ತುಪ್ಪ ಅನ್ನಕ್ಕೋಸ್ಕರ ಕಾಯ್ಕೊಂಡು ಇಟ್ಕೊಳ್ಳೋದು. ಅವ್ರ ಮಕ್ಕಳಿಗೆ ಅನ್ನ ಕೊಡ್ಲಿಕ್ಕೆ ಮುದ್ದೆ ಕೊಡಕ್ಕಾಗಲ್ವಲ್ಲ. ನಾವು ಎಲ್ಲ ಅನ್ನ ತಿಂದಿದ್ದು ನೆಂಟರುಗಳು ಬಂದಾಗ ಹಬ್ಬದ ದಿನಗಳಲ್ಲೇ. ಗೊತ್ತಾಯ್ತೇನಪ್ಪ ಸೋಮಶೇಖರ? ನಾವೆಲ್ಲ ಅನ್ನ ಉಣ್ತಿದ್ದದು ನೆಂಟರುಗಳು ಬಂದ್ರೆ, ಇಲ್ಲ ಹಬ್ಬದ ದಿನಗಳಲ್ಲಿ ಮಾತ್ರ. ಗೊತ್ತಾಯ್ತಾ? ಇಲ್ಲೇ ರಾಗಿ ಮುದ್ದೆ, ಜೋಳದ ಮುದ್ದೆ. ನಮ್ಮ ಅಜ್ಜಿ ಹೇಳ್ತಿದ್ಲು, ಅನ್ನ ಮಾಡೋ ದಿನಕ್ಕೆ ಹೊಟ್ಟೆ ತುಂಬಾ ಇಟ್ಟು ಬಾಯಿ ತುಂಬಾ ಅನ್ನ ಅಂತ ಹೇಳ್ತಿದ್ಲು. ಹೊಟ್ಟೆ ತುಂಬಾ ಇಟ್ಟು ಬಾಯಿ ತುಂಬಾ ಅನ್ನ ಅಂತ ಹೇಳ್ತಿದ್ರು. ಅಂತ ಪರಿಸ್ಥಿತಿನಲ್ಲಿ ಇವತ್ತೂ ಕೂಡ ಇದ್ದಾರೆ ಸಮಾಜದಲ್ಲಿ. ಅಂಥವ್ರಿಗೆ ಅನ್ನಭಾಗ್ಯ ಸ್ಕೀಮ್ ಮೂಲಕ ಜಾರಿ ತಗೊಬಂದು ಯಾವ ಮನೆಯ ಕೂಡ ಅನ್ನಕ್ಕೋಸ್ಕರ ಬೇಡಬೇಕಾಗಿಲ್ಲ ಅಂತ ಮಾಡದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಅಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡವ್ರು ಯಾರು? ಮನಮೋಹನ್ ಸಿಂಗ್. ಅದಕ್ಕೆ ಮೊದಲು ಬಿಜೆಪಿಯವರು ವಾಜಪೇಯಿ ತಗೊಂಡ್ಬಂದಿದ್ರ? ವಾಜಪೇಯಿ 6 ವರ್ಷ ಪ್ರಧಾನಮಂತ್ರಿ ಆಗಿದ್ರು.